ಆಫೀಸಿಂದ ಏನೋ ಪ್ರಾಬ್ಲಮ್ ಇದೆ ಅಂತ ಕಾಲ್ ಬಂದಿತ್ತು. ಇಲ್ಲೇನು ಪ್ರಾಬ್ಲಮ್ ಆದಂಗಿಲ್ಲ ಸರ್. ಓಕೆ, ಕೆಲಸ ಯಾಕೋ ಓಪನ್ ಇದೆ, ಹಿಂಗೆಲ್ಲ ಓಪನ್ ಇರಬಾರ್ದಲ್ಲ. ಸರ್ ನೀವೇನು ಮಾಡ್ತಾ ಇದ್ದೀರಾ ಸರ್ ಇಲ್ಲಿ? ಅಲ್ಲಣ್ಣ, ಒಳಗೆ ಬರ್ತಾ ಇದೆ, ನೋಡಿದ್ರೆ ಲಾಕರ್ ರೂಮ್ ಓಪನ್ ಇದೆ. ಒಳಗೆ ಬಂದರೆ ಲಾಕರ್ ಓಪನ್ ಇದೆ. ಜವಾಬ್ದಾರಿ ಬೇಡವಣ್ಣ, ನೋಡಲ್ಲಿ ಬಿಸ್ಕೆಟ್ಸ್ ಎಲ್ಲ ಹಂಗೆ ಇದೆ. ಸರಿ ಸರ್, ನಾನು ನೋಡ್ಕೊತೀನಿ, ನೀವು ಹೊರಡಿ. ಅಷ್ಟು ಲಾಕ್ ಮಾಡಿ. ಕಲ್ಯಾಣಿ, ಏನು ಹುಡುಕ್ತಾ ಇದೆಯಮ್ಮ? ಅದು ನಂದು ಗೋಲ್ಡ್ ಚೈನ್ ಕಾಣಿಸ್ತಿಲ್ಲ ಮಾವ. ಅಲ್ಲೇ ರೂಮಲ್ಲೇ ಇಟ್ಟಿದ್ದೆ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಗೋಲ್ಡ್ ಚೈನ್ ಕಾಣಿಸ್ತಾ ಇಲ್ವಾ? ನಮ್ಮನೇಲಿ ಎಲ್ಲಿ ಹೋಗುತ್ತಮ್ಮ? ಎಲ್ಲೋ ಇರಬೇಕು, ನಿಧಾನವಾಗಿ ಹುಡುಕು. ಇಲ್ಲ ಮಾವ, ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಸಿಗ್ತಿಲ್ಲ. ಒಂದು ನಿಮಿಷ ಕಲ್ಯಾಣಿ, ಲಾಸ್ಟು ನೀನು ಎಲ್ಲಿ ನೋಡಿದೆ, ಎಲ್ಲಿಟ್ಟಿದ್ದೆ? ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು. ನಿನಗೆ ಅದೆಲ್ಲಿದೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡಿದ್ರೆ ಸಿಕ್ಬಿಡುತ್ತಾ ಹೇಳು? ಅಯ್ಯೋ ಹೇಳಿದ್ನಲ್ವಾ, ಅಲ್ಲೇ ರೂಮಲ್ಲಿ ಸೈಡ್ ಟೇಬಲ್ ಮೇಲೆ ಇಟ್ಟಿದ್ದೆ. ಆಮೇಲೆ ಸ್ನಾನ ಮಾಡಿಕೊಂಡು ಬಂದೆ, ಆಮೇಲೆ ಹಾಕೋಣ ಅಂತ ಬಿಟ್ಟಿದ್ದೆ. ಈಗ ನೋಡಿದ್ರೆ ಕಾಣಿಸ್ತಿಲ್ಲ, ಅದಕ್ಕೆ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ. ಕೈಯಲ್ಲಿ ಚಿನ್ನದ ಚೈನ್ ಇಟ್ಕೊಂಡು ಬರ್ತಾಯಿದ್ರು, ನಾನೇ ನೋಡಲಿಲ್ಲ, ಗುದ್ಬಿಟ್ಟೆ, ಚೈನ್ ಕೆಳಗಡೆ ಬಿದ್ದೋಯ್ತು. ನಿನಗೆ ಈ ಚೈನು ಯಾವಾಗಿಂದ ಕಾಣಿಸ್ತಿಲ್ಲ ಹೇಳು? ಮಾವ ಇವಾಗ ನೋಡ್ಕೊಂಡು ಬಂದೆ ಮಾವ, ಸಿಗ್ತಾ ಇಲ್ಲ. ಸರ್, ಏನ್ರಿ? ಅದು ಒಂದು ಪ್ರಾಬ್ಲಮ್ ಆಗಿದೆ ಸರ್, ತುಂಬ ದೊಡ್ಡ ಪ್ರಾಬ್ಲಮ್ ಸರ್. ತುಂಬ ದೊಡ್ಡ ಪ್ರಾಬ್ಲಮ್. ಏನದು? ಲಾಕರ್ ರೂಮು, ಗೋಲ್ಡು ಎಲ್ಲ ಚೆಕ್ ಮಾಡಿದೆ ಸರ್. ಅಲ್ಲಿದ್ದ ಗೋಲ್ಡ್ ಬಾರ್ಗಳು ಎಲ್ಲ ಅದನ್ನೂ ಬದಲಾಗಿದೆ ಸರ್. ಈಗಿರೋ ಗೋಲ್ಡು ಯಾವುದು ಒರಿಜಿನಲ್ ಅಲ್ಲ ಸರ್, ಎಲ್ಲ ಫೇಕು, ಡೂಪ್ಲಿಕೇಟ್ ಸರ್. ಒರಿಜಿನಲ್ ಗೋಲ್ಡ್ ಬಾರು ಯಾವುದು ಕಾಣಿಸ್ತಾ ಇಲ್ಲ ಸರ್. ನಿಮಗೆ ಗೊತ್ತಾಗಿದೆ ಯಾವಾಗ? ಸರ್, ನಾನು ಮತ್ತೆ ಸೆಕ್ಯೂರಿಟಿ ಅವರು ಹೋಗಿ ಚೆಕ್ ಮಾಡಿದ್ವಿ, ಅವಾಗ ಈ ವಿಷಯ ಗೊತ್ತಾಯ್ತು ಸರ್. ಅಲ್ಲಿರೋ CCTV ಎಲ್ಲ ಚೆಕ್ ಮಾಡಿ. ಹೊರಗಡೆ ಇರೋದು, ಹೊರಗಡೆ ಇರೋದು ಕಂಪ್ಲೀಟಾಗಿ ಫುಟೇಜ್ ಚೆಕ್ ಮಾಡಿ. ಯಾರು ಒಳಗೆ ಬಂದರು, ಯಾರು ಹೊರಗೆ ಹೋದ್ರು ಗೊತ್ತಾಗಬೇಕು ನನಗೀಗ. ಇಮಿಡಿಯೇಟ್.
ಏನಿದು ಎಲ್ಲರೂ ಕೆಲಸ ಮಾಡೋದು ಬಿಟ್ಟು ಹರಟೆ ಹೊಡ್ಕೊಂಡು ಕೂತಿದ್ದೀರಲ್ಲ? ಯಾಕೆ ಮೇಡಮ್, ನಿಮಗೆ ಗೊತ್ತಿಲ್ವಾ? ಏನು ಗೊತ್ತಾಗಬೇಕು? ಲಾಕರ್ ರೂಮಲ್ಲಿದ್ದ ಗೋಲ್ಡು ಕಳ್ತನ ಆಗೋಗಿದೆ. ಎಲ್ಲ ಫೇಕ್ ಗೋಲ್ಡ್ಗಳನ್ನ ಇಟ್ಟಿದ್ದಾರೆ. CCTV ಫುಟೇಜ್ನ ಚೆಕ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಫುಟೇಜ್ ನೋಡಿದ್ದಾರೆ. ಕದ್ದಿರೋರು ಯಾರು ಹೇಳಿ? ಕೃಷ್ಣ ಸರು. ಅವರೇ ಇವತ್ತು ಲಾಕರ್ ರೂಮ್ ಕಡೆ ಹೋಗಿ ಏನೋ ಮಾಡಿ ಬಂದಿದ್ದಾರೆ. ಪೂರ್ತಿ CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ. ಏನು ಹೇಳ್ತಿದ್ದೀರಾ ನೀವು? ಇನ್ಯಾರಿಗೆ ಆಕ್ಸೆಸ್ ಇರುತ್ತೆ ಮೇಡಮ್? ಇದೆಲ್ಲ ಎಲ್ಲಿರುತ್ತೆ ಅಂತ ಅವ್ರಿಗೆ ಬಿಟ್ಟರೆ ಇನ್ಯಾರಿಗೆ ಗೊತ್ತಿರುತ್ತೆ? ಒಂದು ಓನರ್ ಗೊತ್ತಿರಬೇಕು, ಇಲ್ಲ ಅವ್ರ ಮಕ್ಳಿಗೆ ಗೊತ್ತಿರಬೇಕಲ್ವಾ? ಪಾಪ ದೇವರಂಥ ಮನುಷ್ಯ ನಮ್ಮ ಸೂರ್ಯಪ್ರಕಾಶ್ ಸರ್. ಕಷ್ಟಪಟ್ಟು ಜೀವನ ಪೂರ್ತಿ ಪಣಕ್ಕಿಟ್ಟು ಕಟ್ಟಿರೋ ಕೋಟೆ ಇದು. ಈ ಕೋಟೆಗೆ ಸ್ವಂತ ಮಗನೇ ಕನ್ನ ಹಾಕೋದು ಅಂದರೆ ಏನರ್ಥ ಮೇಡಮ್? ಸೂರ್ಯಪ್ರಕಾಶ್ ಸರ್ ಮಗ ಆದರೂ ಅಷ್ಟೇ, ಬೇರೆಯವ್ರ ಮಗ ಆದರೂ ಅಷ್ಟೇ. ಸೂರ್ಯ ಸರ್ ಮಾತ್ರ ಖಂಡಿತ ಬಿಡೋದಿಲ್ಲ. ಸೂರ್ಯಪ್ರಕಾಶ್ ಸರ್ ನಮ್ಗೆ ಹೇಗೆ ಅಂತ ಗೊತ್ತು, ಅವ್ರು ಮಾತ್ರ ಖಂಡಿತ ಯಾರನ್ನೂ ಬಿಡೋದಿಲ್ಲ. ನನಗೂ ಅದೇ ಭಯ ಆಗ್ತಿರೋದು. ಸ್ವಂತ ಮಗ ಕೃಷ್ಣ ಸರ್ ಆಗಿದ್ರು ಅಷ್ಟೇ, ಯಾರಾಗಿದ್ರು ಅಷ್ಟೇ. ಸೂರ್ಯಪ್ರಕಾಶ್ ಅವರು ಫುಲ್ ಚಾರ್ಜ್ ತಗೋತಾರೆ ಇವಾಗ. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಿದಾರಲ್ಲ ಗೇಟ್ ಹತ್ರ, ಅವರೇ ಪೇ ಮಾಡಿದ್ದು. ಭಾವನ ಹತ್ರ ಇಸ್ಕೊಂಡ ಅಥವಾ ಸೂರ್ಯಪ್ರಕಾಶ್ ಸರ್ ಹತ್ರ ಇಸ್ಕೊಂಡ? ಯಾಕೆ ಶಿವ, ಏನಾಯ್ತು? ಯಾಕೆಲ್ಲ ಈಗ ನಿಂತಿದ್ದಾರೆ? ಮಿಸ್ಟರ್ ದಿನಕರ್, ಅಲ್ಲಿ ಏನಾಯಿತು, ಹೇಗಾಯಿತು ಅಂತ ನಂಗೆ ಸ್ವಲ್ಪ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿ. ಕಳೆದ ವಾರನೇ ಗೋಲ್ಡ್ ಸ್ಮಿತ್ಗೆ ಗೋಲ್ಡ್ನೆಲ್ಲ ಕಳಿಸಿದ್ವಿ ಸರ್. ಪ್ರತಿ ವರ್ಷದ ಹಾಗೆ ಕ್ಲೈಂಟ್ಗೆ ಗೋಲ್ಡ್ನ ಗಿಫ್ಟ್ ಆಗಿ ಕೊಡೋದು ರೆಗ್ಯುಲರ್ ಪ್ರೊಸೀಜರ್ ಅಲ್ವಾ ಸರ್? ಹಾಗೆ ಗೋಲ್ಡ್ ಸ್ಮಿತ್ತು ಮೆಲ್ಟ್ ಮಾಡಿ ಪ್ರೊಸೀಜರ್ನ ಶುರು ಮಾಡಿದ್ದಾರೆ. ಅದು ಮೆಲ್ಟ್ ಮಾಡೋ ಪ್ರಾಸೆಸ್ನಲ್ಲಿ ಇದು ಒರಿಜಿನಲ್ ಗೋಲ್ಡ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಸರ್. ಟೆಸ್ಟ್ ಮಾಡಿದ್ದಾರೆ, ಗೋಲ್ಡ್ ಎಲ್ಲ ಫೇಕ್ ಅಂತ ಗೊತ್ತಾಗಿದೆ ಸರ್. ನಾವು ಕಳಿಸೋದಕ್ಕೂ ಮುಂಚೆ ಯಾರೋ ಅದನ್ನು ಅದಲು ಬದಲು ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಸರ್. ಅದು ಹೇಗೆ ಸಾಧ್ಯ ಮಿಸ್ಟರ್ ದಿನಕರ್? ಆ ರೂಮ್ ಯಾವಾಗಲೂ ಲಾಕ್ ಆಗಿರುತ್ತಲ್ವ? ಅನ್ವಾಂಟೆಡ್ ಪರ್ಸನ್ಸ್ ಅಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋಗಬೇಕಾಗಿರೋದು ನಾನು, ವಿನಯ್, ಅದು ಬಿಟ್ಟರೆ ನೀವು 4ನೇ ವ್ಯಕ್ತಿಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಹೇಗಾಯಿತು ಇದು?